ಹಾಯ್ ಫ್ರೆಂಡ್ಸ್, ಪರಂಪರೆ ಬೇಸಾಯ ಪದ್ಧತಿ ಟ್ರೆಡಿಷನಲ್ ಫಾರ್ಮಿಂಗ್ ಸಿಸ್ಟಮ್ ಇದು ಬೆಂಗಳೂರಲ್ಲೇ ಇರೋದು ಒಂದು ಫಾರ್ಮಿಂಗ್ ಸಿಸ್ಟಮ್ದು. ಇಲ್ಲಿ ನಾವು ಮಾರ್ನಿಂಗ್ 9 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆವರೆಗೂ ನಾವು ಏನು ಬೇಕಾದರೂ ನೋಡ್ಬೋದು. ಫಾರ್ಮಿಂಗ್ ಯಾವ ಥರ ಐತೆ, ಯಾವ ಥರ ವ್ಯವಸಾಯ ಮಾಡ್ತಿದ್ರು ಮೊದಲು ನೋಡಿ ಫ್ರೆಂಡ್ಸ್. ಸೂರ್ಯಕಾಂತಿನ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ನೋಡಿ ಸಿಮೆಂಟಲ್ಲಿ ಅಲ್ಲ. ಮತ್ತು ನಾಯಿಗಳು ಆಟ ಆಡ್ತಾ ಇರೋ ಪದ್ಧತಿ, ಹೊಡೆದಾಡ್ತಾ ಇರೋ ಪದ್ಧತಿ, ಅದ್ರ ಪಕ್ಕದಲ್ಲಿ ಮೆಕ್ಕೆಜೋಳ ಐತೆ. ಅದ್ರ ಪಕ್ಕದಲ್ಲಿ ಫಾರ್ಮರ್ ಯಾವ ಥರ ಇದ್ದಾರೆ, ರೈತ ಯಾವ ಥರ ಇರಬೇಕು, ಯಾವ ಥರ ವ್ಯವಸಾಯ ಮಾಡ್ತಿದ್ದಾರೆ, ಎತ್ತುಗಳು, ಎತ್ತಿನ ಗಾಡಿ, ಈ ಥರ ಎಲ್ಲ ಅಲ್ಲಿ ಇಟ್ಕೊಂಡು ಎಷ್ಟು ನೀಟಾಗಿ ಅವರು ವ್ಯವಸಾಯ ಮಾಡುತ್ತಿದ್ದಾರೆ ಅಲ್ವಾ ಫ್ರೆಂಡ್ಸ್. ಇದೇ ಥರ ಮುಂದಕ್ಕೆ ನಾವು ನೋಡ್ತಿದ್ರೆ ಮನೆ ಹತ್ರ ಎತ್ತಿನ ಗಾಡಿ ನಿಲ್ಲಿಸಿದಾಗ ಮಕ್ಕಳು ಈ ಥರ ಆಟ ಆಡ್ತಿದ್ದಾರೆ. ಆದರೆ ಈ ಥರ ಆಟ ಆಡೋದನ್ನು ನೋಡಿ, ಈ ಚಿತ್ರವನ್ನು ನೋಡಿದ್ರೆ ನನಗೆ ಅಲೆ ಜ್ಞಾಪಕ ಬರ್ತಿದೆ. ನಿಮಗೂ ಫ್ರೆಂಡ್ಸ್ ಜ್ಞಾಪಕ ಬಂದಿದ್ರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಂತರ ಇನ್ನೊಂದು ದೃಶ್ಯ ಏನಪ್ಪ ಅಂದರೆ, ಎತ್ತುಗಳು 5 ಎತ್ತುಗಳನ್ನು ಅಲ್ಲಿ ಒಂದು ಕಂಬಕ್ಕೆ ಕಟ್ಟಾಕ್ಬಿಟ್ಟು ಸುತ್ತು ಓಡಿಸ್ತಾರೆ. ಏನಕ್ಕೆ ಓಡಿಸ್ತಾರೆ ಅಂದರೆ, ಹುಲ್ಲು ನಾವು ಎತ್ಕೊಂಡು ಹೋಗ್ತೀವಲ್ಲ, ಆ ಹುಲ್ಲನ್ನು ಚೆನ್ನಾಗಿ ತುಳಿಸೋದಕ್ಕೆ ಆ 5 ಎತ್ತುಗಳನ್ನು ಅಲ್ಲಿ ಕಟ್ಟಾಕ್ಬಿಟ್ಟು ಆ ಥರ ಎತ್ತುಗಳಲ್ಲಿ ತುಳಿಸ್ತಾ ಇರ್ತಾರೆ. ನಂತರ ಫ್ರೆಂಡ್ಸ್, ಈ ಪ್ಲೇಸಲ್ಲಿ ನೀವು ಬಂದರೆ ತುಂಬ ಚೆನ್ನಾಗಿರ್ತದೆ. ನಿಮಗೂ ಮತ್ತು ನಿಮ್ಮ ಮಕ್ಕಳು ಯಾರಾದರೂ ಇದ್ದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ವಿಸಿಟ್ ಮಾಡಿ. ನಿಮಗೆ ಲೊಕೇಶನ್ನು, ಅಡ್ರೆಸ್ಸು ಎಲ್ಲ ನಾನು ಲಿಂಕಲ್ಲಿ ಪೇ ಮಾಡ್ತೀನಿ. ಮತ್ತು ಫ್ರೆಂಡ್ಸ್, ನಾವು ಸುಗ್ಗಿ ಕಾಲ ಅಂತೀವಲ್ಲ, ಇದು ಸುಗ್ಗಿ ಕಾಲ ಫ್ರೆಂಡ್ಸ್. ಸುಗ್ಗಿ ಕಾಲ ಅಂದರೆ ಭತ್ತ, ರಾಗಿ ಅದೇನೇ ಇದ್ರೂ ಎತ್ಕೊಬಂದು ಬಂಡೆ ಮೇಲೆ ಹಾಕಿ ಉಳುಮೆ ಮಾಡಿ ಅದನ್ನು ಗಾಲಿಗೆ ತೂರಿದಾಗ ಅದರಲ್ಲಿರೋ ಜಲ್ಲಿ ಭತ್ತ ಎಲ್ಲ ಸೈಡ್ಗೆ ಹೋಗಿ ಚೆನ್ನಾಗಿರೋ ಭತ್ತ ಮಾತ್ರ ನಮಗೆ ಸಿಗುತ್ತೆ. ಅದು ಸ್ವಲ್ಪ ಹೈಟಲ್ಲಿ ತೂರಿದರೆ ಗಾಳಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಥರ ಮೊದಲು ಮಾಡ್ತಿದ್ವಿ. ಇವಾಗೂ ಆ ಪಿಕ್ಚರ್ ನೋಡಿದ ತಕ್ಷಣ ನನಗೆಲ್ಲ ಹಳೆ ಜ್ಞಾಪಕ ಆಗ್ತಾಯಿದೆ. ನಿಮಗೂ ಜ್ಞಾಪಕ ಆಗ್ತಿದ್ರೆ ನೀವು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಈ ಪ್ರಕೃತಿಯಲ್ಲಿ ತುಂಬ ಚೆನ್ನಾಗಿ ಎಕ್ಸಲೆಂಟ್ ಆಗಿರುತ್ತೆ. ಒಂದು ಸತಿ ವಿಸಿಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದು ಎತ್ತಿನ ಗಾಡಿ ನೋಡ್ತಿದ್ದೀರಲ್ಲ. ನೋಡಿ ಫ್ರೆಂಡ್ಸ್, ಇದು ಎತ್ತುಗಳಿಂದ ಉಳುಮೆ ಮಾಡುತ್ತಿರುವ ಸ್ಥಳ ಎಷ್ಟು ನೀಟಾಗಿ ಕಾಣಿಸುತ್ತೆ. ಸ್ವಲ್ಪ ಜೂಮ್ ಬ್ಯಾಕ್ ಮಾಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರಲ್ಲ ರೈತ. ಆ ಎತ್ತುಗಳು ಓಡ್ತಾ ಇರೋದು ಇದೇ ಥರ ಉಳುಮೆ ಮಾಡಿ ಭತ್ತ, ರಾಗಿ, ಜೋಳ, ಮುಸ್ಕಿನ ಜೋಳ ಪ್ರತಿಯೊಂದು ನಾವು ಹಾಕ್ತೀವಿ. ಈ ಥರ ಭೂಮಿ ಒಳಗಡೆ ಹಾಕಿದ ತಕ್ಷಣ ಅದು 3 ತಿಂಗಳಿಗೋ ಇಲ್ಲ 1.5 ತಿಂಗಳಿಗೋ ನಮಗೆ ಯಾವ ಬೆಳೆ ಎಷ್ಟೆಷ್ಟು ತಿಂಗಳಿರ್ತದೋ ಅಷ್ಟು ನಮಗೆ ಆ ತಿಂಗಳಲ್ಲಿ ನಮಗೆ ಬೆಳೆ ಪೂರ್ತಿಯಾಗಿ ಕೈಗೆ ಬರುತ್ತೆ. ಮತ್ತು ಆ ಬೆಳೆ ವೇಸ್ಟ್ ಆಗ್ದಿರ ಅದೇ ಬೆಳೆನ ಹಸುಗಳಿಗೂ ಹಾಕ್ತಾ ಇರ್ತೀವಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ದೃಶ್ಯನ, ಈ ದೃಶ್ಯ ಬಂದುಬಿಟ್ಟು ಮನೆ ಹತ್ರ ಎಷ್ಟು ನೀಟಾಗಿ ಎತ್ತುಗಳನ್ನ ತೊಳೆಯೋದಾಗಲಿ, ಕಟ್ಟಿರೋದಾಗಲಿ, ಮನೆ ಮುಂದೆನೇ ಎಲ್ಲ ಒಂದು ಗಿಡ ಮರಗಳು ನಾಟಿ ಮಾಡಿ, ಹೂಗಳ ಗಿಡಗಳು ಎಷ್ಟು ನೀಟಾಗೈತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಬಂದಿದ್ದೀನಲ್ಲ, ಇಲ್ಲಿ ನಂತರನೇ ಸ್ವಲ್ಪ ಜನ ಇಲ್ಲಿ ಬಂದು ಅವರು ಫೋಟೋಗಳು, ವೀಡಿಯೋಗಳು ಮಾಡ್ತಿದ್ದಾರೆ ಫ್ರೆಂಡ್ಸ್. ಅದಿರಲಿ. ಮತ್ತು ಇದು ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಹಸುಗಳು ನಿಂತೈತೆ. ಏನಪ್ಪ ಅಂತ ಆಶ್ಚರ್ಯ ಆಗಿರ್ಬೋದು, ಬಟ್ ಫ್ರಂಟಿಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ಸಂತೆ ನಡೀತೈತೆ ನೋಡಿ ಫ್ರೆಂಡ್ಸ್. ನಿಮ್ಗೆ ಗೊತ್ತೇ ಇರ್ತದೆ, ಪ್ರತಿಯೊಬ್ಬರು ಸಂತೆಗೆ ಹೋಗಿರ್ತೀರ. ಅಲ್ಲಿ ವೆಜಿಟೇಬಲ್ಸು, ನಮಗೆ ಬೇಕಾಗಿರೋ ಪ್ರತಿಯೊಂದು ತರಕಾರಿಗಳೆಲ್ಲ ತಗೋಬರೋಕ್ಕೆ. ಬಟ್ ಈ ದೃಶ್ಯ ನೋಡಿದ ತಕ್ಷಣ ನಿಮಗೂ ಅನಿಸಿರ್ಬೋದು, ಯಾವತ್ತಾದ್ರೂ ಒಂದು ದಿನ ನೀವು ಮಾರ್ಕೆಟಿಂಗ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಅಲ್ಲಿಗೆ ಹೋಗಿದ್ರೆ ನೀವು ಇದಕ್ಕೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಇದೇ ಥರ ನೋಡ್ಕೊಬನ್ನಿ. ಎಷ್ಟು ನೀಟಾಗಿ ಕಟ್ಟಿದ್ದಾರೆ ನೋಡಿ. ಹಳೆ ಕಾಲದಲ್ಲಿ ಇದೇ ಪದ್ಧತಿಯಲ್ಲಿ ನಡೀತಾ ಇತ್ತು. ಇವಾಗೂ ಅದೇ ಪದ್ಧತಿಯಲ್ಲಿ ಸಂತೆ ಅಂತ ಮಾಡ್ತಾರೆ. ಪ್ರತಿಯೊಂದು ವಿಲೇಜಲ್ಲೂ ಅಷ್ಟೇ, ಪ್ರತಿಯೊಂದು ತಾಲೂಕು ಡಿಸ್ಟಿಕಲ್ಲೂ ಅಷ್ಟೇ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗೈತಲ್ಲ. ಅವ್ರು ಸುಣ್ಣ ಮಾಡ್ತಿರೋದು. ಮತ್ತು ತರಕಾರಿ, ಕಡಲೆಕಾಯಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗೈತೋ ನೋಡಿ. ಕುಂಬಳಕಾಯಿ,
ಎಷ್ಟು ನೀಟಾಗೈತಲ್ಲ. ಅದ್ರ ಪಕ್ಕದಲ್ಲಿ ಎತ್ತಿನ ಸಂತೆ ಅಂತ ಐತೆ ನೋಡಿ ಫ್ರೆಂಡ್ಸ್. ಈ ಎತ್ತಿನ ಸಂತೆಯಲ್ಲಿ ಎತ್ತುಗಳಿಗೆ ಯಾರಿಗಾದ್ರೂ ಬೇಕಾಗಿದ್ರೆ, ಹಸುಗಳು ಬೇಕಾಗಿದ್ದರೆ ಆ ವ್ಯಕ್ತಿ ಬಂದುಬಿಟ್ಟು ವ್ಯಾಪಾರಸ್ಥನ ಕರ್ಕೊಬಂದು ವ್ಯಾಪಾರ ಮಾಡಿ ಆ ವ್ಯಾಪಾರದಲ್ಲಿ ಎತ್ತುಗಳಾಗಿರ್ಬೋದು, ಹಸು ಆಗಿರ್ಬೋದು ನಾವು ತಗೋಬೋದು. ಒಂದು ದೃಶ್ಯ ನೋಡಿಸ್ತೀನಿ ಇವಾಗ, ಅದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಅಂದರೆ, ವ್ಯಾಪಾರಿ ಬಂದುಬಿಟ್ಟು ರೈತರ ಹತ್ರ ಕೇಳ್ತಿದ್ದಾನೆ, ಸ್ವಾಮಿ ಎಷ್ಟಕ್ಕೆ ಕೊಡ್ತೀರಾ ಅಂತ. ಅವರು ಹೇಳ್ತಿದ್ದಾರೆ, ನಾವು ಬಾಯಲ್ಲಿ ಹೇಳಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಲೆಕ್ಕಾಚಾರ ಮಾಡೋದು. ನಾವು ಬಾಯಲ್ಲಿ ಹೇಳಿದ್ರೆ ಎತ್ತಿನ ವ್ಯಾಪಾರ ಅಷ್ಟು ಬೇಗ ಆಗಲ್ಲ. ಅದೇ ಲೆಕ್ಕಾಚಾರ, ಕೈಯಲ್ಲಿ ಲೆಕ್ಕಾಚಾರ ಮಾಡಿದ್ರೆ ಎಷ್ಟು ನೀಟಾಗಿ ನಿಂತ್ಕೊಂಡು ವ್ಯವಹಾರ ಮಾಡ್ತಿದ್ದಾರೆ. ಮತ್ತು ಈ ದೃಶ್ಯ ನೋಡಿ ಫ್ರೆಂಡ್ಸ್, ಆ ಮರ ಅಡ್ಡ ಬಂತು. ಓಕೆ ಆಯ್ತು ಫ್ರೆಂಡ್ಸ್, ಈ ಹಸುಗೆ ಏನು ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಡೌಟ್ ಬರ್ತಾ ಇರ್ಬೋದು. ಈ ಹಸುಗೆ ಕಾಲಿಗೆ ಮೇಕೆ ಅಂತ ಹಾಕ್ತಾರೆ. ಅದು ಬಂದುಬಿಟ್ಟು ಅದು ಎಲ್ಲಾದರೂ ಓಡಾಡ್ತಾ ಇರುವಾಗ ಕಲ್ಲುಗಳ ಮೇಲೇನೋ ಇಲ್ಲ ನೆಲದ ಮೇಲೇನೋ ಹೋಗ್ತಾ ಇರುವಾಗ ಕಾಲು ಜಾರ್ತದೆ, ಇಲ್ಲ ಉಗುರು ಬೆಳೀತದೆ. ಆ ಉಗುರೆಲ್ಲ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಅದಕ್ಕೆ ಮೇಕೆ ಹೊಡಿತಾರೆ. ಮತ್ತು ಈ ದೃಶ್ಯ ನೋಡಿ ಫ್ರೆಂಡ್ಸ್, ಬಸವಣ್ಣ ಕೇಳಿದಿರಲ್ಲ, ಎಲ್ಲರ ಮನೆ ಹತ್ರನೂ ಬಂದಿರ್ತಾರೆ. ಎಲ್ಲರ ಮನೆ ಹತ್ರನೂ ಬಂದು ಅವ್ರಿಗೇನು ಕೊಟ್ಟರು ಈಸ್ಕೊತಾರೆ. ಬಸವಣ್ಣ ಬಂದಾಗ ಪೂಜೆ ಮಾಡಿ ಆಶೀರ್ವಾದ ಪಟ್ಟರೆ ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಇದೇ ಫ್ರೆಂಡ್ಸ್. ಓಕೆ ಬಾಯ್.